Audio Jungle. Audio Jungle. ಇವತ್ತು ಥರ್ಸ್‌ಡೇ ಕೋಇನ್ಸಿಡೆಂಟ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಏನಂತ ರಾಯರ ಮಹಿಮೆ, ರಾಯರ್ ಬ್ಲೆಸ್ ಮಾಡ್ಲಿ ಅಂತ ನಾನು ಬಿಡ್ಕೋತೀನಿ. ಆಂಡ್ ರಾಯರ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಬಿಫೋರ್ ಹೋಗೋದಕ್ಕೂ ಮುಂಚೆ ನಾನು ವ್ಲಾಗ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನನ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ. ಸೊ ನಿವಿಯಾ ಕ್ರೀಮ್‌ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನನ್ನ ಫೇಸಿಗೆ ಸೂಟ್ ಆಗೋದು ಇದು ಒಂದೇ. ಸೊ ನಾನು ತುಂಬ ಆಲ್ಮೋಸ್ಟು 3, 4 ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಸೊ ನಂದು ಮೇಕಪ್ ಏನು ತುಂಬ ಹೆವಿ ಎಲ್ಲ ಏನೂ ಇರಲ್ಲ. ಜಸ್ಟ್ ನಾನು ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ ಆ್ಯಂಡ್ ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ನಾನು ಐಬ್ರೋ ಮಾಡಿಸಿ ತುಂಬ ದಿನ ಆಯಿತು. ಐಬ್ರೋ ಪೆನ್ಸಿಲಲ್ಲಿ ಸ್ವಲ್ಪ ಹಿಂಗೆ ಮಾಡಿಬಿಟ್ರೆ ಅಷ್ಟೇ, ಮುಗ್ದೋಯ್ತು. ಚೆನ್ನಾಗಿ ಅನಿಸ್ತದೆ. ಇದರಲ್ಲಿ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಬ್ರಷಲ್ಲಿ ಸ್ವಲ್ಪ ಐಬ್ರೋನ ಹಿಂಗೆ ಕೂಮ್ ಮಾಡ್ಕೊಂಡ್ರೆ ಥಿಂಕ್ ಇಟ್ ವಿಲ್ ಬಿ ನೈಸ್. ನನಗೆ ಮೇಯ್ನ್ ಬಂದು ನನಗೆ ಮೇಕಪ್ ಎಲ್ಲ ಏನೂ ಇಲ್ಲ. ಜಸ್ಟ್ ಇದೊಂದು ಇನ್ಸೈಟ್ದು ಲಿಪ್ಸ್ಟಿಕ್ಕು ಆ್ಯಂಡ್ ನಂಬರ್ 4 ಇದು ಯೂಸ್ ಮಾಡಿದ್ರೆ ನನ್ನ ಮೇಕಪ್ ಅಲ್ಲಿಗೆ ಕಂಪ್ಲೀಟ್ ಆಯ್ತಂತ ಅರ್ಥ. ಅಷ್ಟೇ. ಮೇಲಿರೋ ಎಕ್ಸ್ಟ್ರಾ ಇಯರಿಂಗ್ಸ್ ಒಂದು ಹಾಕೊಂಡ್ಬಿಡೋಣ. ಸೊ ಇಯರಿಂಗ್ಸ್ ಹಾಕೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ನನಗನ್ಸುತ್ತೆ. ನನ್ನ ಹತ್ರ ಸಿಕ್ಕಾಪಟ್ಟೆ ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ. ಸೊ ನಂದು ಆಲ್ರೆಡಿ ಡಬ್ಬನೇ ತುಂಬೋಗ್ಬಿಟ್ಟಿದೆ. ಅಷ್ಟೇ ಟಡಾನ್, ನನ್ನ ಮೇಕಪ್ ಮುಗ್ದೋಯ್ತು ಇಲ್ಲಿಗೆ. ನಾನು ಒಂದು ವಿಷಯ ಹೇಳಬೇಕು. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಫಸ್ಟ್ ಟೈಮ್ ಇವತ್ತೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದೇನು ಕೋಇನ್ಸಿಡೆಂಟ್ ಅಂತ ನನಗಂತೂ ಗೊತ್ತಿಲ್ಲ. ನಾನು ಬಿಫೋರ್ ಇದಕ್ಕೂ ಮುಂಚೆ ಯಾವಾಗಲೂ ಮೆಟ್ರೋ ಅಲ್ಲಿ ಓಡಾಡಬೇಕಾದ್ರೆ ನಾನು ಮೆಜೆಸ್ಟಿಕಲ್ಲಿರೋ ಅದು ಬೃಂದಾವನ ನೋಡಿದ್ದಿದ್ದು, ರಾಯರ ದೇವಸ್ಥಾನ ನೋಡಿದ್ದಿದ್ದು. ಸೊ ಅದಾದಮೇಲೆ ನಾನು ಮತ್ತೆ ಸಡನ್ನಾಗಿ ಒಂದು ಟೈಮ್ ಲಾಸ್ಟ್ ಇಯರ್ ಫೆಬ್ಬಲ್ಲಿ ಸಡನ್ನಾಗಿ ಮಂತ್ರಾಲಯಕ್ಕೆ ಹೋದೆ. ಅದೆಷ್ಟು ಕೋಇನ್ಸಿಡೆಂಟ್ ಅಂದರೆ ನಾನು ಅಲ್ಲಿ ಕುತ್ಕೊಂಡು ರಾಯರ್ನೆಲ್ಲ ನೋಡ್ಕೊಂಬಂದು ಊಟ ಎಲ್ಲ ಮಾಡಿ ಹಾಲಲ್ಲಿ ಕುತ್ಕೊಂಡಿದ್ದಾಗ ನಂಗೆ ನೆನಪಾಯಿತು, ನಾನು ಯಾವಾಗಲೂ ಹಿಂಗೆ ಮೆಜೆಸ್ಟಿಕ್ ರೂಟಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ರಾಯರು ನಾನು ಯಾವಾಗ ನೋಡ್ತೀನಿ, ನಾನು ಅಷ್ಟು ದೂರ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು ಆಲ್ರೆಡಿ ಇಲ್ಲೇ ಇದ್ದೀನಲ್ಲ ಅಂತ ಎಷ್ಟು ಕೋಇನ್ಸಿಡೆಂಟ್ ಅಂತ ಅನಿಸ್ತು. ನನಗೆ ಮಿರಾಕಲ್ ಅನಿಸ್ತು. ಅದಾಗಿ ಇನ್ನೊಂದು ದಿನ ಹಿಂಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ವಿಡಿಯೋ ನೋಡಿದ್ದು. ಯಾರೋ ಹೇಳ್ತಾ ಇದ್ರು, ರಾಯರ ಭಕ್ತರು ಅವರು ಕೂಡ ಹೇಳ್ತಾ ಇದ್ರು, ನನ್ನ ಅಪ್ಪ ನನ್ನ ಕರ್ಸ್ಕೊಂತಾರೆ ಹಾಗೆ ಹಿಂಗೆ ಅಂತ. ನನ್ನ ಲೈಫಲ್ಲಿ ಯಾವುದೂ ಈ ಥರ ಮಿರಾಕಲ್ ಆಗಿಲ್ಲ. ಇಫ್ ಇನ್ ಕೇಸ್ ನಾನು ಅವತ್ತು ಲಾಸ್ಟ್ ಇಯರೇ ಅದು ಕೂಡ ಆಲ್ಮೋಸ್ಟ್ ಡಿಸೆಂಬರ್, ನವೆಂಬರಲ್ಲಿ ಅಂತ ಅನ್ಸುತ್ತೆ. ನಾನು ಯಾವತ್ತೂ ನನಗೆ ಗೊತ್ತಿಲ್ಲ ಅಂದರೆ ನನಗೆ ಆ ಥರ ದೇವ್ರು ಕಾಣಿಸ್ಕೊಳ್ಳೋದು, ಈ ಥರ ಮಿರಾಕಲ್ ನಡೆಯೋದು ಅಷ್ಟೊಂದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಮತ್ತೆ ಅದು ಇನ್ಸಿಡೆಂಟ್ ಆದಮೇಲೆ ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನವೆಂಬರ್ ಆ ಟೈಮಲ್ಲಿ, ನಾನು ಹೋಗಿದ್ದು ಫೆಬ್ರವರಿಯಲ್ಲಿ, ಮತ್ತು ನವೆಂಬರಲ್ಲಿ ನಾನು ಅಂದ್ಕೊಂಡೆ ಇಫ್ ಇನ್ ಕೇಸ್ ಇದೆಲ್ಲ ನಿಜ ಆಗತ್ತೆ, ದೇವ್ರು ಇರೋದು ಸತ್ಯ, ಇದೆಲ್ಲ ನಡೆಯುತ್ತೆ ಅಂದರೆ ನೀವು ಇವತ್ತು ಹೆಂಗಾದರೂ ಸರಿ ನನಗೆ ಯಾರಾದರೂ ರೂಪದಲ್ಲಿ ನೀವು ಕಾಣಿಸ್ಕೊಬೇಕು. ಖಾದಿ ಬಟ್ಟೆ ಏನು ರಾಯರು ಹಾಕ್ಕೊಂಡಿರ್ತಾರೆ ಆರೆಂಜ್ ಕಲರು, ಆ ಥರ ರೂಪದಲ್ಲಿ ಕಾಣಿಸ್ಕೋಬೇಕು ಅಂತ. ಲಿಟ್ರಲಿ ನಾನು ಅವತ್ತು ಕೆಲಸ ಮುಗಿಸ್ಕೊಂಡು ನೈಟ್ 9:30 ಹಂಗೆ ಮನೆ ಬರ್ತಾ ಇದ್ದೀನಿ. ಮನೆ ರೋಡಲ್ಲಿ ಎಲ್ಲೂ ನಮ್ಮ ದೇವಸ್ಥಾನಗಳು, ರಾಯರ ದೇವಸ್ಥಾನಗಳು ಇಲ್ವೇ ಇಲ್ಲ. ಅದೇನಂತ ಗೊತ್ತಿಲ್ಲ, ಕರೆಕ್ಟಾಗಿ 4 ಜನ, ಅದ್ರಲ್ಲಿ ವಯಸ್ಸಾಗಿರೋರೊಬ್ಬರು, ನನ್ನ ಹತ್ರ ರಾಯರ ಫೋಟೋ ಇದೆ, ಬೇಕಾದ್ರೆ ನಾನು ಫೋಟೋ ಹಾಕ್ತೀನಿ, ಸೇಮ್ ಹಂಗೆ ಇದ್ದಾರೆ. ಆ್ಯಂಡ್ 3 ಜನ ದೊಡ್ಡವರು, ನಾರ್ಮಲಾಗಿ ಹೆಂಗಾಗಿದ್ರು ಒಂದು 30, 35 ಏಜ್ ಅಷ್ಟಿರ್ಬೋದು ಅನಿಸುತ್ತೆ.
ಅವರು 4 ಜನ ನಡ್ಕೊಂಡ್ ಬರ್ತಾ ಇದಾರೆ. ನನಗೆ ಸಡನ್ನಾಗಿ ನಾನು ಕಾಲಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದ್ದೆ. ನಾನು ಸಡನ್ನಾಗಿ ನೋಡ್ಬಿಟ್ಟು ಶಾಕು. ಇದೇನಿದು ನಾನು ಹಿಂಗೆ ಅನ್ಕೊಂಡಿದ್ನಲ್ಲ ಸಾಯಂಕಾಲ ಕುತ್ಕೊಂಡು ನೆನ್ಸ್ಕೊಂತಾ ಇದ್ದೆ. ಇದೇನು ರಾಯರೇ ಬಂದ್ಬಿಟ್ರಾ ಏನು? ಈ ಥರ ನಾನು ಅನ್ಕೊಂಡಿದ್ದು ಯಾವತ್ತೂ ಕಾಣಿಸ್ಕೊಳ್ದೇ ಇದ್ದಿದ್ದು ಇವತ್ತೇನು ಅಂತ ನನಗೆ ನಿಜವಾಗ್ಲೂ ಲಿಟ್ರಲಿ ಶಾಕ್ ಆಯ್ತು ಆ ವಿಷಯ. ಇದು ನನ್ನ ಲೈಫಲ್ಲಿ ನನಗೆ ನಡೆದಿರೋ ಕೋಇನ್ಸಿಡೆಂಟ್ ವಿಷಯ ಅಂತ ಅನ್ಬೋದು. ಅಂದರೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಂಗೆ ಸಿಕ್ಕಾಪಟ್ಟೆ ಲಿಟ್ರಲಿ ಅಳು ಬಂತು. ನಾನು ಗಾಡಿ ಸ್ಟಾಪ್ ಮಾಡಿ ಸೈಡ್‌ಗೆ ಹಾಕ್ಬಿಟ್ಟು ನನಗೆ ಹಿಂದೆ ತಿರುಗಿ ನೋಡೋಕ್ಕೂ ನನಗೆ ಶಕ್ತಿ ಇಲ್ಲ. ನನಗಂದ್ರೆ ಅಷ್ಟು ನಾನು ಸ್ವೆಟ್ ಆಗಿ ಶಾಕ್ ಆಗ್ಬಿಟ್ಟೆ. ನಿಜಾನಾ ಇದು ಅಂತ. ಆಮೇಲೆ ನಾನು ಮನೆಗೆ ಬಂದ್ಬಿಟ್ಟು ಆಮೇಲೆ ನಮ್ಮಮ್ಮ ಹತ್ರ ಹೇಳ್ತಾ ಇದ್ದೆ. ನನಗೆ ಇವತ್ತು ಹಿಂಗೆ ಅನ್ಕೊಂಡೆ ಸಾಯಂಕಾಲ ದಿನ ಒಂದು 5, 5:30 ಆ ಟೈಮಲ್ಲಿ ಅನ್ಕೊಂಡೆ. ನಾನು ಪೂಜೆ ಮಾಡ್ಬಿಟ್ಟು ಕೂಡ ಅನ್ಕೊಂಡೆ ಇಫ್ ಇನ್ ಕೇಸ್ ಇದೆಲ್ಲ ನಡೆಯೋದು ನಿಜ ಆದರೆ ನನಗೆ ಈ ಥರ ಕಾಣಿಸ್ಕೊಳ್ಳಿ ಅಂತ ಅನ್ಕೊಂಡೆ. ಅದು ಹಿಂಗೆ ಇಲ್ಲೇ ಬರೋಕ್ಕೆ ಸಾಧ್ಯ, ಹಿಂಗೆ ನೋಡೋಕ್ಕೆ ಸಾಧ್ಯ. ನನಗೆ ಮರ್ತೇ ಹೋಗಿತ್ತು ಅದಾದ್ಮೇಲೆ ಟಾಪಿಕ್ಕು. ಮತ್ತೆ ನಾನು ಈ ಥರ ನೋಡಿದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ. ನಂಗಂತೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಷ್ಟು ಲೆವೆಲ್‌ಗೆ ರಾಯರ್ ಪವಾಡ ಅಂತ ಹೇಳ್ತಾರಲ್ಲ, ನಾನು ಲಿಟ್ರಲಿ ಅದನ್ನ ಫೀಲ್ ಮಾಡಿದ್ದೀನಿ. ಅದಾದ್ಮೇಲೆ ನಾನು ಗುರುವಾರ ನಾನ್ ವೆಜ್ ತಿನ್ನೋದು ಬಿಟ್ಟೆ. ಅಮ್, ನಾನ್ ವೆಜ್ ತಿನ್ನೋದು ಬಿಟ್ಟು ನಾನು ಇವಾಗ ರೀಸೆಂಟಾಗಿ ನನ್ನ ಅಮ್ಮಂಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಅವಾಗಿಂದ ಥರ್ಸ್‌ಡೇ ನಾನು ದೇವಸ್ಥಾನಕ್ಕೆ ಹೋಗಿ ರಾಯರನ್ನ ನೋಡ್ಕೊಂಡ್ ಬಂದರೆ ನನಗೆ ಅದೊಂದು ದೊಡ್ಡ ಸಮಾಧಾನ. ಇವಾಗ ನಮ್ಮ ಮನೇಲಿ ಶುಕ್ರವಾರ ಹೆಂಗೆ ಪೂಜೆ ಮಾಡಿ ಇದು ಮಾಡ್ತೀವಿ, ಹಾಗೆ ಗುರುವಾರದೊತ್ತು ಕೂಡ ಪೂಜೆ ಮಾಡಿ ರಾಯರದ್ದು ಸಾಂಗ್ ಎಲ್ಲ ಹಾಕಿ ಭಜನೆ ಮಾಡಿ ಪ್ರೇ ಮಾಡಿ 108 ಟೈಮ್ಸ್ ಚಾಂಟ್ ಮಾಡಿ ಪೂಜೆ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಲ್ಲಿ ಆಶೀರ್ವಾದ ತಗೊಂಡು ಅಕ್ಷತೆ ಹಾಕಿಸ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ. ಸೊ ಇದೊಂದು ನನಗೆ ಬಿಗ್ಗೆಸ್ಟು ನಂಬಕ್ಕಾಗದೇ ಇರೋವಂಥ ವಿಷಯ ನನ್ನ ಜೀವನದಲ್ಲಿ ನನಗಾಗಿದ್ದು. ನನ್ನ ಎಕ್ಸ್ಪೀರಿಯನ್ಸ್ ಇದು. ನಾನು ಎಲ್ಲರದ್ದು ಕೇಳಿದ್ದುಂಟು. ಬಟ್ ಅದು ನನಗೆ ಆದಮೇಲೆ ನಾನು ಫೇಸ್ ಮಾಡಿದ್ಮೇಲೆ ನಾನು ಅಲ್ಲಿಗೆ ಹೋಗಿ ಬರ್ತಾ ಇದ್ದೀನಿ. ಇವಾಗ 9ನೇ ನೆಕ್ಸ್ಟ್ ವೀಕ್ ಥರ್ಸ್‌ಡೇಗೆ ಯುಗಾದಿ ಹಬ್ಬ. ಹೋಗೋಣ ಮಂತ್ರಾಲಯಕ್ಕೆ ಹೋಗೋಣ. 9 ಡೇಸ್ ಆಗುತ್ತೆ. ಮೀನ್ಸ್ 9 ಡೇಸ್ 8 ಥರ್ಸ್‌ಡೇ ಆಗಿದೆ ಇವತ್ತಿಗೆ. 9 ಥರ್ಸ್‌ಡೇ ಆಗುತ್ತೆ. ಅಲ್ಲಿಗಾದರೂ ಹೋಗಿ ಬರೋಣ ಅಂದ್ಕೊಂಡೆ. ಹೋಪ್ ಫಾರ್ ದಿ ಬೆಸ್ಟ್. ರಾಯರು ಯಾವಾಗ ಕರ್ಸ್ಕೊಳ್ತಾರೆ ಆವಾಗ ಹೋಗ್ಬಿಟ್ಟು ಬರ್ತೀನಿ. ಅವಾಗ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ನಿಮ್ಗೆ ಏನಾದರೂ ರಾಯರ ಮೇಲೆ ಭಕ್ತಿ ಇದ್ದರೆ ರಾಯರ ಬಗ್ಗೆ 1-2 ಲೈನ್ ನಿಮ್ಮ ಜೀವನದಲ್ಲಿ ಏನಾಗಿದೆ ಅದನ್ನು ನೀವು ಶೇರ್ ಮಾಡ್ಕೊಳ್ಳಿ ನನ್ನ ಕಮೆಂಟಲ್ಲಿ. ಖಂಡಿತ ನಾನು ಎಲ್ಲ ಕಮೆಂಟ್ಸ್ನು ಓದ್ತೀನಿ. ಸೊ ಎಲ್ಲರೂ ನನ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. Audio Jungle.